ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೊಸ ವರ್ಷ ಬಿಗ್ ಬಾಸ್ ಮನೆಯಲ್ಲೂ ಆಚರಣೆ ಆಗಿದೆ. ಅದಾದ್ಮೇಲೆ ಹೊಸ ವರ್ಷ ಅಂತ ಏನಿರುತ್ತೆ, ಈ ವರ್ಷ ನಮ್ ಜಾತಕ ಹೇಗಿದೆ, ಈ ವರ್ಷ ಬರೋ ದಿನಗಳಲ್ಲಿ ನಮ್ಗೆ ಯಾವ ರೀತಿಯಾದ ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅಂತ ತಿಳ್ಕೊಂತಿರ್ತಾನೆ. ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಶೃಂಗೇರಿ ಶಾರದಾಂಬ ಮಠ ಸ್ವಾಮೀಜಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸ್ವಾಮೀಜಿ ಅವರ ಎಂಟ್ರಿ ಕೊಟ್ಟ ಮೇಲೆ ಒಬ್ಬೊಬ್ಬರ ಭವಿಷ್ಯ ನುಡಿದಿದ್ದಾರೆ. ಮತ್ತೆ ಈ ಬಿಗ್ ಬಾಸ್ ವಿನ್ ಆಗೋದು ಯಾರಂತ ಸ್ವಾಮೀಜಿ ಭವಿಷ್ಯ ನುಡಿದ್ರ, ಮತ್ತೆ ಯಾರ್ಯಾರ ಭವಿಷ್ಯ ಹೇಗಿತ್ತು, ಪ್ರತಾಪ್ ಒಂದು ಸಂಕಷ್ಟನ ಅಂತ ಹೇಳ್ಬೋದು ಅಂತ ಭವಿಷ್ಯ ನುಡಿದ್ದಾರೆ ಸ್ವಾಮೀಜಿ ಅವರು. ಮತ್ತೆ ಯಾರ ಭವಿಷ್ಯ ಹೇಗಿತ್ತು, ಏನೇನ್ ಹೇಳಿದ್ರು ಸ್ವಾಮೀಜಿ ಅವರು ಅಂತ ತಿಳ್ಕೊಳ್ಳೋಣ. ಚಾನಲ್ ಯಾರನ್ನ ಹೊಸ್ತಾ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ವರ್ತೂರ್ ಸಂತೋಷ್ ಅವರು ಭವಿಷ್ಯ ನುಡಿತಾರೆ ಸ್ವಾಮೀಜಿ ಅವರು. ನೀವು ಒಂದು ತೊಡೆ ಮೇಲೆ ಟ್ಯಾಟು ಹಾಕ್ಸ್ಕೊಂಡಿದ್ದೀರಾ, ಆ ಟ್ಯಾಟೆ ಹಾಕಿಸ್ಕೊಂಡಿದ್ರೆ ನಿಮಗೆ ತುಂಬಾ ಅನಾನುಕೂಲ ಆಗುತ್ತೆ, ತುಂಬಾ ಬ್ಯಾಡ್ ಆಗ್ತಾ ಇದೆ ನಿಮ್ಗೆ, ಆ ಟ್ಯಾಟೋ ಬೇಡ ಅಂತ ಸ್ವಾಮೀಜಿ ಹೇಳ್ತಾರೆ. ಅದಾದ್ಮೇಲೆ ನಮ್ರತ ಹೇಳ್ತಾರೆ, ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಒಬ್ಬ ಹೊಸ ವ್ಯಕ್ತಿ ಸೇರ್ಕೊಂತಾರೆ. ಅಂದ್ರೆ ಕ್ಯಾಜುವಲ್ ಗೊತ್ತಾಗುತ್ತೆ, ಅವ್ರು ಮದುವೆ ಆಗ್ತಾರೆ, ಬಾಯ್ ಫ್ರೆಂಡ್ ಸಿಗ್ತಾರೆ, ಮದುವೆ ಆಗ್ತಾರೆ ಅಂತ. ಅದಾದ್ಮೇಲೆ ನೋಡಿ ಪ್ರತಾಪ್ ಅವ್ರ ವಿಷಯ ಬರುತ್ತೆ, ತುಂಬಾ ಕೋಲಾಪ್ಸ್ ಆಗುತ್ತೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅವ್ರ ಜೀವನದಲ್ಲಿ ಕುಟುಂಬ ಜೊತೆಗೆ ಇರಬಾರ್ದು ಅಂತ ಹೇಳ್ತಾರೆ ಸ್ವಾಮೀಜಿ ಅವರು. ತುಂಬಾ ಸಫರ್ ಆಗ್ತಾರೆ, ತುಂಬಾ ಫೀಲ್ ಆಗ್ತಾರೆ. ಪ್ರಪಂಚದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ತುಂಬಾ ಮುಖ್ಯ ಅಂದ್ರೆ ಫ್ಯಾಮಿಲಿನೇ, ಅಪ್ಪ ಅಮ್ಮ ಫ್ಯಾಮಿಲಿ ತುಂಬಾ ಮುಖ್ಯ ಆಗಿರುತ್ತೆ. ಅಂತದ್ರಲ್ಲಿ ಸ್ವಾಮೀಜಿ ಅವರು ನಿಮ್ಮ ತಂದೆ ತಾಯಿ ಜೊತೆಗೆ ನಿಮ್ ಕುಟುಂಬ ಜೊತೆಗೆ ಇರಬಾರ್ದು, ಇದ್ದು ದೂರ ಇದ್ದು ಹೇಳಿಗೆ ಆಗ್ತಿರೋ ಹತ್ರ ಹೋಗಿ ಏಸ್ಗೆ ಆಗ್ತಿರೋ ಅಂತ ಸ್ವಾಮೀಜಿ ಅವರು ಹೇಳ್ತಾರೆ. ಇದನ್ನ ಕಂಡು ಪ್ರತಾಪ್ ತುಂಬಾ ಅಳ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ವಿನಯ್ ಅವರಿಗೆ ಒಂದು ಹೇಳ್ತಾರೆ, ನಾನು ಈ ಸ್ಯಾಂಡಲ್ವುಡ್ ನಲ್ಲಿ ಕನ್ನಡ ಇಂಡಸ್ಟ್ರಿ ದೊಡ್ಡ ವಿಲನ್ ಆಗ್ತೀರಾ ಅಂತ ಕೇಳ್ತಾರೆ. ಸ್ವಲ್ಪ ಕಷ್ಟನೇ ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಸಂಗೀತ ಮಾತ್ರ ತುಂಬಾ ಪಾಸಿಟಿವ್ ಆಗಿ ಹೇಳ್ತಾರೆ, ನಿಮ್ಗೆ ತುಂಬಾ ಒಳ್ಳೆ ಫ್ಯೂಚರ್ ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಕಾರ್ತಿಕ್ ಅವ್ರಿಗೂ ಹೇಳ್ತಾರೆ, ಒಳ್ಳೆ ಫ್ಯೂಚರ್ ಇದೆ, ನೀವು ಹೀರೋ ಆದ್ರೂ ಆಗ್ಬೋದು ಅಂತ ಭವಿಷ್ಯ ನುಡಿತಾರೆ. ಹೀಗೆ ಒಬ್ಬೊಬ್ಬರದ ಭವಿಷ್ಯ ನುಡಿದಾಗ ಸ್ವಲ್ಪ ಪಾಸಿಟಿವ್ ಸಿಕ್ಕಿದ್ದು ಮಾತ್ರ ಸಂಗೀತ ಕಾರ್ತಿಕ್ ಮಾತ್ರ. ತನಿಷನು ಹಾಗೆ ಹೇಳ್ತಾರೆ, ತುಂಬಾ ಕಷ್ಟ ಇದೆ ಅಂತ ಹೇಳ್ತಾರೆ. ಈ ರೀತಿ ಭವಿಷ್ಯ ನುಡಿತು. ಮತ್ತೆ ಪ್ರತಾಪ್ ಅವರ ಕುಟುಂಬದಿಂದ ದೂರ ಇರಬೇಕಾಗಿದ್ದ ಭವಿಷ್ಯ ನುಡಿದ್ದು ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ